ಒಂದು 100 ಕಾಗಿ ಕುಂತಾವಂದ್ರೆ ನೀವು ಗಿಡ ಐತಿ, ಗಿಡದಾಗ ಕಾಗಿ ಕುಂತಿರ್ತಾವ ಕಾಗಿ. ಒಂದು 100 ಕಾಗಿ ಕುಂತಾವಂದ್ರೆ ನೀವು 100 ಕಾಗಿ ಎಬ್ಬಿಸ್ಬೇಕಾದ್ರೆ 100 ಕಲ್ಲು ಒಗಿಬೇಕಾಗಿಲ್ಲ. ಒಂದು ಕಲ್ಲು ಒಗದ್ರೆ ಗಿಡದಾಗ ಕುಂತ 100 ಕಾಗಿ ಹೆಂಗೆ ಹಾರಿ ಹೋಗ್ತಾವ, ಹಂಗೆ ನಿನ್ನ ಮನಸ್ಸಿನೊಳಗೆ ಚಿಂತೆಗಳೆಂಬ 100 ಕಾಗೆಗಳು ಕುಂತಿರಲಿ. ದೊಡ್ಡವರ ಶರಣರ ಮಾತಿನ ಒಂದು ಕಲ್ಲು ಸಾಗಿದ್ರೆ ಸಾಕು, 100 ಚಿಂತೆಗಳೆಂಬ ಕಾಗೆಗಳು ಹೋಗ್ತಾವಷ್ಟೆ. ಸುಮ್ಮನೆ ಒಂದು ಮಾತು ನೆನಪಿಡೋದು, ಅವ್ರು ಏನು ಹೇಳಿರ್ತಾರೆ ಒಂದು ಮಾತು ನೆನಪಿಟ್ಟುಕೊಂಡ್ರೆ ಸಾಕು. ಅದಕ್ಕೆ ಜ್ಞಾನ ಬರಬೇಕಾಗಿದ್ದರೆ ಸೂಪರ್ ಮಾರ್ಕೆಟಿಗೆ ಹೋಗೋದಲ್ಲ, ಜ್ಞಾನ ಮೂಲ ಗುರು ಸೇವೆ ಎಂಬೆ ಅವನ ಹತ್ರ ಇರೋ ಅಷ್ಟೆ. ಗುರು ಅಂದ್ರೆ ಯಾರು ದೊಡ್ಡವರು, ಗುರು ಅಂದ್ರೆ ಇಷ್ಟೇ, ಯಾರು ಮೈ ಹೊಲಸು ಮಾಡಿಕೊಂಡಿಲ್ಲ, ಯಾರ ಕೈ ಹೊಲಸು ಮಾಡಿಕೊಂಡಿಲ್ಲ, ಯಾರ ಮನಸ್ಸು ಹೊಲಸು ಮಾಡಿಕೊಂಡಿಲ್ಲ ಅವರ ಗುರುಗಳಷ್ಟೇ. ಗುರುಗಳಂದ್ರೆ ಮತ್ತೇನಲ್ಲ, ಮೈ ಕೈ ಮನಸ್ಸು ಯಾರು ಹೊಲಸು ಮಾಡಿಕೊಂಡಿಲ್ಲ ಅವರು ಗುರುಗಳು. ಅಂಥವ್ರ ಮಾತು ನೆನಪಿಡು, ಜ್ಞಾನ ಬರ್ತೈತೆ ಬದುಕೆಂದು. ಜ್ಞಾನ ಮೂಲ ಗುರು ಸೇವೆ ಎಂಬೆ, ಐಶ್ವರ್ಯ ಮೂಲ ಲಿಂಗಾರ್ಚನೆ ಎಂಬೆ. ನಾವಂತ ಹಿಂಗೆ ಐಶ್ವರ್ಯ ಬರ್ಬೇಕಾದ್ರೆ ಪೂಜೆ ಮಾಡ್ಬೇಕಂತಳಕ್ಕೆ. ಮತ್ತು ನಾವು ಎಷ್ಟು ಪೂಜೆ ಮಾಡೀವ್ರಿ, ಏನು ಅದ್ರ ಸಲುವಾಗೇ ಮಾಡೀವಿ ನಾವೆಲ್ಲ. ಗುಡಿಗೆ ಹೋಗಿದ್ದು ಅದಕ್ಕೆ, ವಾಸ್ತು ಕೇಳಿದ್ದು ಅದಕ್ಕೆ, ಏನು ಮನೆ ಕಟ್ಟಿಸಿದ್ವಿ ಎಲ್ಲ ಚಲೋ ಚಲೋ ಮನೆ ಎಲ್ಲ ಒಡೆದು ಎದಕ್ಕೆ ಸಂಪತ್ತು ಬರ್ಬೇಕಂತ. ಏನು 100 ಎಕರೆ ಕಟ್ಟಿಸಿವಿ, 50 ಎಕರೆ ಕಬ್ಬು ಹಚ್ಚಾನ. ಆದರೂ ಬಂದು ಏನಂತಾನೆ ಮಠಕ್ಕೆ ಬಂದು ಒಟ್ಟು ಹಿಂಗೆ ಕಾಣ್ತೈತಪ್ಪ, ಕಣ್ಣಿಗೆ ಕಾಣ್ತೈತಿ, ಕೈಗೆ ಬರೋದಿಲ್ಲ. ಮತ್ತು ಹೋಗಿ ನಂಬರ್ ಹಚ್ಚಿದ್ರೆ ಅವ್ರ ಕೈಯಾಗ ಹೋಗ್ತೈತಿ, ನಿನ್ನ ಕೈಯಾಗ ಹೆಂಗೆ ಬರ್ತೈತೆ? ಕಣ್ಣಿಗೆ ಕಾಣ್ತೈತಿ, ಕೈಗೆ ಬರೋದಿಲ್ಲ. ಅಲ್ಲ, ನಮ್ಮ ಸಂಪತ್ತಿಗಾಗೆ ಮಾಡಿವೆಲ್ಲ ನಾವು, ಎಲ್ಲನೂ ಮಾಡಿದ್ದು. ಜ್ಞಾನಿಗಳಂತಾರೆ ಯಾವುದಕ್ಕೆ ಸಂಪತ್ತು ಅನ್ನಬೇಕು, ಸಂಪತ್ತು ಅಂತ ಯಾವುದಕ್ಕೆ ಅನ್ನಬೇಕು ಅಂದ್ರೆ ಯಾವುದು ನಿನಗೆ ಆಪತ್ತು ತರೋದಿಲ್ಲ ಅದು ಸಂಪತ್ತು. ನಮ್ಮ ಸಂಪತ್ತು ನಮಗೆಲ್ಲ ಆಪತ್ತು ತಂದೈತಿ. ಈಗ ನೀವು ನೋಡೋಣ, ಒಂದು ಬಂಗಾರ ಹಾಕ್ಕೊಂಡು ಒಂದು ತೊಲೆ ಹಾಕ್ಕೊಂಡು ಹಿಂಗೆ ರಾತ್ರಿ ನೀವು ಹೋಗಿ ಬರ್ರಿ, ಬಂಗಾರ ತೊಗೊಂತಾರೆ, ತಲೆನ ತೆಗಿತಾರೆ. ನಮಗೆ ಆಪತ್ತು ತಂತಂದ್ರೆ ಅದು ಹೆಂಗೆ ಸಂಪತ್ತಾಗುತ್ತೆ? ಯಾವುದು ನನಗೆ ಆಪತ್ತು ತಂದಿಲ್ಲೋ ಅದು ಸಂಪತ್ತು. ಅದಕ್ಕಿ ಮುಕ್ತಾಯಕ್ಕಂತಾಳ ಐಶ್ವರ್ಯ ಮೂಲ ಲಿಂಗಾರ್ಚನೆ ಎಂಬೆ. ಲಿಂಗಾರ್ಚನೆ, ಲಿಂಗ ಅಂದ್ರೆ ನಾವು ಬರೀ ಕಲ್ಲಿನ ಗುಡಿಯೊಳಗಿರುವ ಲಿಂಗ, ಅದು ಲಿಂಗ ಅಲ್ಲ. ಅಲ್ಲಮ ಪ್ರಭು ಒಂದು ಸುಂದರ ಮಾತು ಬರೀತಾನೆ, ಲಿಂಗ ಅಂದ್ರೆ ಲಿಂಗವೆಂಬುದು ಅನಂತದ ಹೆಸರೋ ಗುಹೇಶ್ವರನೆಂಬುದೇನು. ಲಿಂಗ ಅಂದ್ರೆ ಇಡೀ ತೋರುವ ಈ ಪ್ರಪಂಚ ವಿಶ್ವ ಅನಂತತೆ ಐತೆಲ್ಲ, ಇದು ಎಲ್ಲವೂ ಲಿಂಗವೇ. ಅದಕ್ಕೆ ಐಶ್ವರ್ಯ ಬರಬೇಕಾಗಿತ್ತು ಅಂದ್ರೆ ಬರೇ ದುಡ್ಡು ಗಳಿಸೋದಂತಲ್ಲ. ಮೊದಲು ನಾವು ತಿಳ್ಕೊಬೇಕಾಗಿದ್ದು ಬಡತನ ಯಾಕೆ ಬಂತು ನಮಗಂತ. ನಮಗೆ ಬಡತನ ಯಾಕೆ ಬಂತು ಅಂದ್ರೆ ನಮಗೆ ಇರುವುದು ಯಾವುದು ಸಂಪತ್ತಂತ ಗೊತ್ತಾಗಿಲ್ಲ. ದೇವ್ರು ಏನು ಇದನ್ನೆಲ್ಲ ಇಟ್ಟನಲ್ಲ, ಇದು ಸಂಪತ್ತಂತ ಗೊತ್ತಾಗ್ಲಾರಕ್ಕೆ ಬಡತನ ಬಂತು ನಮಗೆ. ಯಾವುದು ಸಂಪತ್ತಲ್ಲ ಹೇಳಿ ಇಲ್ಲಿ. ನಾವೇನು ತಿಳ್ಕೊಂಡಿವಿ ಅಂದ್ರೆ ಬರೀ ಬಂಗಾರ ಬೆಳ್ಳಿ ದುಡ್ಡಿದ್ದವ್ರು ಇದ್ರಷ್ಟೇ ಸಂಪತ್ತಂತ ತಿಳ್ಕೊಂಡಿದ್ದಕ್ಕೆ ಬಡತನ ಬಂದೈತೆ ನಮಗೆ. ಇಲ್ಲಿ ಯಾವುದು ಸಂಪತ್ತಿಲ್ಲ ದೇವನ ಸೃಷ್ಟಿಯಲ್ಲಿ. ಈ ವಿಶ್ವ ಅನಂತವಾಗಿರುವಂಥ ವಿಶ್ವ, ಇದು ದೇವನ ಸಂಪತ್ತಿದೆಯಲ್ಲ. ಚಿತ್ತ ಶುದ್ಧದಲ್ಲಿ ಕಾಯಕವ ಮಾಡುವ ಶರಣಂಗೆ ಎತ್ತೆತ್ತ ನೋಡಿದಡತ್ತತ್ತ ಲಕ್ಷ್ಮಿ ತಾನಾಗಿಪ್ಪಳು. ಏನು ಒಬ್ಬ ರೈತ ಹೊಲದಾಗ ದುಡಿದ್ರೆ ಹೆಂಗೆ ದುಡಿಬೇಕು ಅಂದ್ರೆ ಭೂಮಿ ತಾಯಿ ಅಂತಿರ್ಬೇಕು. ನಾನಾ ದಣ್ಕೊಂಡಿನಪ್ಪ, ಸ್ವಲ್ಪ ನೀ ರೆಸ್ಟ್ ಮಾಡಿ ಹೋಗಂತ ಭೂಮಿ ತಾಯಿ ಅಂತಿರ್ಬೇಕು. ಹಂಗೆ ದುಡಿಯೋದು ಮನುಷ್ಯ. ಭೂಮಿ ಸಂಪತ್ತಲ್ಲೇನು ಹೇಳಿ, ಭೂಮಿ ಎಂಥ ಸಂಪತ್ತು, ಏನು ಅದ್ಭುತವಾದ ಸಂಪತ್ತು ಮಣ್ಣಿನೊಳಗಿಟ್ಟಾನ ದೇವರು. ನೀವು ಇಲ್ಲೆಲ್ಲ ಗಿಡ ಹಚ್ಚಿರಿ, ಮಾವಿನ ಗಿಡ ಹಚ್ಚಿರಿ, ತೆಂಗಿನ ಗಿಡ ಹಚ್ಚಿರಿ. ಒಂದು ಮಾವಿನ ಸಸಿ ಸುಮ್ಮನೆ ಏನೂ ಇಲ್ಲ, ನೀವು ಚೀಪಿ ಗೊಟ್ಟ ಒಗೆದಿರಿ ಅದ್ರಾಗ, ಹೌದಲ್ಲ? ಚೀಪಿ ಗೊಟ್ಟ ಒಗೆದಿರಿ ಅಲ್ಲೇನೂ ಇಲ್ಲ, ಬರೇ ಮಣ್ಣದು. ಸಸಿ ಬರ್ತೈತೆ, ಒಂದು ಗೊಟ್ಟದೊಳಗಿಂದ ಸಸಿ ಬಂದಿದ್ದು ಎಲ್ಲಿಂದ? ಅದೇ ಮಣ್ಣಿನಿಂದ, ಹೌದಲ್ಲ? ಮಣ್ಣು ಬಿಟ್ಟು ಏನರ ಬಂದೈತೆ? ಸಸಿ ಬಂದಿದ್ದು ಮಣ್ಣಿನಿಂದ, ಮುಂದೆ ಗಿಡ ಆಗಿದ್ದು ಅದೇ ಮಣ್ಣಿನಿಂದ, ಮುಂದೆ ಹಣ್ಣು ಬಂದಿದ್ದು ಅದೇ ಮಣ್ಣಿನಿಂದ. ಏನು ಮಜಾ ಹೇಳ್ತಾರಂದ್ರೆ, ಗೊಟ್ಟ ಬಂದಿದ್ದು ಮಣ್ಣಿನಿಂದ,
ಸಸಿ ಬಂದಿದ್ದು ಮಣ್ಣಿನಿಂದ, ಗಿಡ ಬಂದಿದ್ದು ಮಣ್ಣಿನಿಂದ, ಹೂವು ಬಂದಿದ್ದು ಮಣ್ಣಿನಿಂದ, ಹಣ್ಣು ಬಂದಿದ್ದು ಮಣ್ಣಿನಿಂದ. ಹಣ್ಣು ತಿಂದ್ರೆ ಮಣ್ಣು ತಿಂದಂಗೆ ಆಗೋದಿಲ್ಲ, ಮಣ್ಣು ಬಿಟ್ಟರೆ ಹಣ್ಣ ಬರುವುದಿಲ್ಲ. ಇದು ಭೂಮಿ ತಾಯಿಯ ಸಂಪತ್ತು. ಮಣ್ಣು ಬಿಟ್ಟರೆ ಏನಾರ ಬೆಳಿಲಿಕ್ಕಾಗ್ತೈತೆ ನಮಗಿದು. ಮಣ್ಣು ಸಂಪತ್ತು, ನೀರು ಸಂಪತ್ತು, ಗಾಳಿ ಸಂಪತ್ತು. ನೀವು ನೋಡಿದ್ರಿಲ್ಲ ಎಲ್ಲ ಆಕ್ಸಿಜನ್ ಕೊರೋನಾದಾಗ ನೀವು ಅನ್ಬೋದು, ನನಗೇನು ಇಷ್ಟು ಎಕರೆ ಹೊಲ ಹಿಡ್ದೀನಿ, ಇಷ್ಟು ಸಂಪತ್ತೈತಿ, ನನ್ಯಾರು ಏನು ಮಾಡ್ತಾರೆ, ಕಂಡವ್ರಿಗೆಲ್ಲ ನೀನು ನೋಡ್ಕೊತೀನಿ ಹೋಗಿ ಅಂತಿರ್ತಾರೆ. ಸ್ವಲ್ಪ ಇಂಗ್ಲೀಷ್ ಫೇಲ್ ಆಗಿದ್ರಂದ್ರೆ ಹಳ್ಳ್ಯಾಗ ICU ಅಂತಿರ್ತಾರೆ ಅವರು. ನೀವು ನೋಡ್ರಿ, ನೀನು ನೋಡ್ಕೊತೀನಿ. ICU ಅಂದ್ರೆ ಇಂಗ್ಲೀಷ್ನ್ಯಾಗ ಇಂಗ್ಲೀಷ್ನ್ಯಾಗ ICU ಅಂದ್ರೆ ಕನ್ನಡದಾಗ ನೀನು ನೋಡ್ಕೊತೀನಿ ಹೋಗಿ ಅಂದಂಗೆ ಅಂತಿರ್ತಾರಿಲ್ಲ. ICU ಅಂತಿರ್ತಾರೆ. ಎದಕ್ಕೆ? ಏನು ಒಂದು 20 ಎಕರೆ ಕಬ್ಬು ಹಚ್ಚನ, ಒಂದು ಮನೆ ಕಟ್ಟೆನ, ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೊಂಡು ಅಡ್ಡಾಡ್ತಾನೆ. ಇಷ್ಟಕ್ಕೆ ICU ಅಂತಿರ್ತಾನ. ಇವ ಇಲ್ಲಿ ICU ಅಂತಿರ್ತಾನ. ಒಂದು ದಿವ್ಸ ಹೋಗಿ ಮುಪ್ಪಾದ ಮೇಲೆ ಒಗಿತಿರ್ತಾರಲ್ಲ ನನಗಲ್ಲಿ, ಆಕ್ಸಿಡೆಂಟಾಗಿ ಬಿದ್ದಿ ಅಂದ್ರೆ ಕೋಮಾದಾಗ ಇಟ್ಟಿರ್ತಾರಲ್ಲ, ಎಲ್ಲಿ ಇಟ್ಟಿರ್ತಾರೆ? ಅವಾಗ ಅದು ಅಂತೈತಿ, ಇಲ್ಲಿ ಬಾ ICU ಅಂತ ಅದು ಅಂತಿರ್ತೈತಿ. ಅವಾಗ ನೀವು ಹೊರಗೆ ಎಷ್ಟು ದಿವಸ ICU ಅಂದಲ್ಲ, ಅಲ್ಲಿ ಬಾ ICU ಅಂತಿರ್ತೈತಿ. ಯಾವುದು ICU? ಎಲ್ಲವೂ ಸಂಪತ್ತೈತಿ ಇಲ್ಲಿ. ಮಣ್ಣು ಸಂಪತ್ತು, ನೀರು ಸಂಪತ್ತು, ಗಾಳಿ ಸಂಪತ್ತು, ಬೆಳಕು ಸಂಪತ್ತು, ತಂದೆ ತಾಯಿಗಳ ಸಂಪತ್ತು, ಭಾವ ಸಂಪತ್ತು, ಮಾತು ಸಂಪತ್ತು. ಯಾವುದು ಸಂಪತ್ತಿಲ್ಲ ಈ ಜಗತ್ತಿನೊಳಗೆ. ಇದು ದೇವ ಕೊಟ್ಟಿದ್ದು. ಇದು ಯಾವುದು ಸಂಪತ್ತಲ್ಲ ಅಂತ ತಪ್ಪು ತಿಳ್ಕೊಂಡಿದ್ದಕ್ಕೆ ಬಡತನ ಬಂದೈತೆ ಹೊರತು ಅದರ್ವೈಸ್ ಯಾರೂ ಇಲ್ಲಿ ಬಡವರೇ ಇಲ್ಲ ಈ ಜಗತ್ತಿನಲ್ಲಿ. ಇದು ದೇವರು ಕೊಟ್ಟಿದ್ದೆಲ್ಲ ಸಂಪತ್ತಂತ ನಮಗೆ ಅರ್ಥ ಆಗಿಲ್ಲ, ಅದಕ್ಕೆ ಬಡತನ ಬಂದೈತೆ ಅಷ್ಟೇ. ಇರದೇ ಇದ್ರೆ ಇಲ್ಲಿ ಯಾವುದು ಹೇಳಿ, ಎಲ್ಲವೂ ದೇವಮಯ, ಎಲ್ಲವೂ ಸಂಪತ್ತೈತಿ. ಇಲ್ಲಿ ಬಡವರು ಯಾರದಾರ ಹೇಳಿ? ಮಾತು ಸಂಪತ್ತು ಅಲ್ಲೇನು? ಹೃದಯ ಸಂಪತ್ತು, ಸದ್ಭಾವ ಸಂಪತ್ತು. ಸಂತ ತುಕಾರಾಮರಿದ್ರು. ತುಕಾರಾಮ್ ಅವರು ಸುಮ್ಮನೆ ಅಭಂಗ ಹಾಡ್ಕೊಂತ ಹೋಗ್ತಿದ್ರು. ಏನು ದುಡ್ಡು ಗಳಿಸಿರಲಿಲ್ಲ, ಸುಮ್ಮನೆ ಹಾಡ್ತಿದ್ರು ಅಭಂಗ. ಯಾವ ಮಾತು ಹೇಳಿದ್ರೆ ಭಂಗ ಬರೋದಿಲ್ಲ, ಅದು ಅಭಂಗ. ಯಾವ ಮಾತಿಗೆ ಭಂಗ ಇಲ್ಲ, ನಾಶ ಇಲ್ಲ, ಅದು ಅಭಂಗ. ಅದು ಅಭಂಗ ಹಾಡ್ಕೊಂತ ಹೋಗ್ತಿದ್ರಲ್ಲ. ತುಕಾರಾಮರಿಗೆ ರಾಜನಿಗೆ ಅನ್ನಿಸ್ತಂತ, ಮಹಾರಾಷ್ಟ್ರದ ರಾಜನಿಗೆ ಅನ್ನಿಸ್ತು, ಏನಿದು ಹಾಡ್ಕೊಂತ ಹೋಗ್ತೈತಿ ಪಾಪ, ಏನಾರ ಗುಡಿಸಲ್ನಾಗಿರ್ತೈತಿ, ಏನಾರ ಒಂದಿಷ್ಟು ಕೊಟ್ಟು ಬರ್ಬೇಕಂತ ತಿಳ್ಕೊಂಡು ಒಂದು ತಾಟಿನೊಳಗೆ ತನ್ನ ಸೇವಕರನ್ನ ಕಳಿಸಿ ಒಂದಿಷ್ಟು ಸಂಪತ್ತು ತಂದು ಕೊಟ್ಟ. ಆವಾಗ ತುಕಾರಾಮ್ ಕೇಳಿದೆ, ಏನಿದು ಅಂತ. ಇಲ್ಲ, ಸಂಪತ್ತು ಕಳಿಸ್ಯಾರ ನಮ್ಮ ಮಹಾರಾಜರು. ಎದ್ರ ಸಲುವಾಗಿ ಕಳಿಸ್ಯಾರ? ನಿಮ್ಮ ಸಲುವಾಗಿ ಕಳಿಸ್ಯಾರ. ಅಲ್ಲ, ನನಗ್ಯಾಕೆ ಕಳಿಸ್ಯಾರ ಅವರು? ಇಲ್ಲ, ನೀವು ಸುಮ್ಮನೆ ಹಾಡ್ಕೊಂತ ಹೋಗ್ತೀರಿ, ಬಡತನ ಐತೆ ಅಂತ ತಿಳ್ಕೊಂಡು ಕೊಟ್ಟು ಕಳಿಸ್ಯಾರ. ಅಲ್ಲ, ನಿಮ್ಮ ಮಹಾರಾಜಗ ನಾ ಬಡು ಅಂತ ಹೇಳ್ದವ್ರು ಯಾರು? ನಿಮ್ಮ ಮಹಾರಾಜಗ ನಾ ಬಡು ಅಂತ ಹೇಳ್ದವ್ರು ಯಾರು? ಸಂಪತ್ತು ಕೊಟ್ಟು ನಿಮ್ಮ ಮಹಾರಾಜನಿಗೆ ಹೇಳಿ ಬಾ. ಯಾವ ನಿಮ್ಮ ಮಹಾರಾಜ ಪಂಡರಪುರದ ವಿಠ್ಠಲನ ಗರ್ಭಗುಡಿಯ ಮುಂದೆ ನಿಂತು ನನಗೆ ಸಂಪತ್ತು ಕೊಡು, ಸಾಮ್ರಾಜ್ಯ ಕೊಡು, ನನಗೆ ಸಾಮ್ರಾಜ್ಯ ಕೊಡು, ಸಂಪತ್ತು ಕೊಡು ಅಂತ ಯಾವ ಪಂಡರಪುರದ ವಿಠಲನ ಗರ್ಭಗುಡಿಯ ಮುಂದೆ ನಿಂತು ಕೇಳ್ತಾನಲ್ಲ, ಆ ಪಂಡರಪುರದ ವಿಠಲನೇ ನನ್ನ ಹೃದಯ ಗರ್ಭಗುಡಿಯೊಳಗಿರುವಾಗ ನಾನೇಕೆ ಬಡವನು? ನಾ ಯಾಕೆ ಬಡವಾಗ್ತೀನಿ ಹೇಳು? ಯಾರೂ ಬಡವರು ಇಲ್ಲಿ. ನಮ್ಮ ಭಾವದ ಕೊರತಿದ್ದಕ್ಕೆ ಬಡತನ ಬಂದೈತೆ ಅಷ್ಟು. ಪೃಥಿವ್ಯಾಂ ತ್ರೀಣಿ ರತ್ನಾನಿ ಜಲಂ ಅನ್ನಂ ಸುಭಾಷಿತ. ಏನು ಅನ್ನ ಸಂಪತ್ತು, ನೀರು ಸಂಪತ್ತು. ಹೋಗ್ತಿರಿ, ನಾಳೆ ಇನ್ನೊಂದು ಕ್ಷಣಕ್ಕೆ ಪ್ರಾಣ ಪಕ್ಷಿ ಹಾರಿ ಹೋಗ್ತೈತಿ.